ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೆಂಡೆಕಾಯಿ ಹುಳಿ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಹುಳಿ ತುಂಬ ಮುದ್ದೆಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಅದಕ್ಕೆ ಹೇಗೆ ಮಾಡೋದು, ಏನೇನು ಪದಾರ್ಥ ಬೇಕು ಅನ್ನೋದನ್ನ ನಾನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವಾಗ ಅದಕ್ಕೆ ಏನೇನು ಪದಾರ್ಥ ಬೇಕು ಅನ್ನೋದನ್ನ ನಾನು ತೋರಿಸ್ತೀನಿ. ಬೆಂಡೆಕಾಯಿ 300 ಗ್ರಾಮ್ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಈ ಥರ ಪೀಸ್ ಮಾಡಿ ನೋಡಿ, ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟಿಷ್ಟುದ್ದ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. 1/4 ಬಟ್ಲು ತೊಗರಿಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ. 3 ಚಮಚ ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ, 4-5 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ, ಕರಿಬೇವು, 1 ಟೊಮೆಟೊ, 4 ಸ್ಪೂನು ತೆಂಗಿನಕಾಯಿ. ಇದನ್ನೆಲ್ಲ ಉಪಯೋಗಿಸಿ ಇವಾಗ ನಾನು ಬೆಂಡೆಕಾಯಿ ಹುಳಿನ ಮಾಡ್ತೀನಿ. ಅದನ್ನು ಇವಾಗ ನಿಮಗೆ ಮಾಡೋದು ತೋರಿಸ್ತೀನಿ. ಬೆಂಡೆಕಾಯಿನ ಫ್ರೈ ಮಾಡ್ಕೊತೀನಿ. ಫಸ್ಟು ಸ್ವಲ್ಪ ಎಣ್ಣೆ ಸ್ವಲ್ಪ ಹಾಕ್ಕೊತೀನಿ. ಇವಾಗ ಬೆಂಡೆಕಾಯಿ ಹಾಕ್ಕೊತೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಎಲ್ಲ ಒಳ್ಳೆ ಇದೆಯಲ್ಲ, ಒಳ್ಳೆ ಹೋಗೋ ಥರ ಅಷ್ಟು ಫ್ರೈ ಮಾಡ್ಕೊತೀನಿ. ಇವಾಗ ನೋಡಿ, ಇಷ್ಟು ಈ ಥರ ಹುರ್ಕೋಬೇಕು. ಆ ಲೋಳೆ ಥರ ಹೋಗಬೇಕು, ಅಂಟು ಇರೋದೆಲ್ಲ ಹೋಗಬೇಕು. ಇಷ್ಟು ಹುರ್ಕೊಂಡ್ರೆ, ಈ ಥರ ಹುರ್ಕೊಂಡ್ರೆ ನೋಡಿ, ಅಂಟಿಲ್ಲ, ಲೋಳೆ ಎಲ್ಲ ಕಡಿಮೆ ಫ್ರೈ ಮಾಡ್ಕೊಬಿಟ್ರೆ ಸಾಂಬಾರೆಲ್ಲ ಲೋಳೆ ಥರ ಹಾಕಿಬಿಡುತ್ತೆ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಆ ಲೋಳೆದೆ ಎಲ್ಲ ಹೋಗಬೇಕು, ಅಂಟು ಹೋಗಬೇಕು. ಇವಾಗೆಲ್ಲ ಲೋಳೆ ಹೋಗಿದೆ. ಇವಾಗ ನಾನು ಅದನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತೀನಿ. ಇವಾಗ ಬೇಳೆ ಬೇಯಕ್ಕೆ ಹಾಕ್ತೀನಿ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನೆನೆಸಿರೋ ಬೇಳೆ ಹಾಕ್ತೀನಿ. ತೊಳೆದು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಆ ಬೇಳೆನ ಇವಾಗ ಹಾಕ್ತಾಯಿದ್ದೀನಿ. ತೊಳೆದು ಇಟ್ಕೊಂಡ್ರೆ ಟೊಮೆಟೊ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ 1 ಗ್ಲಾಸ್ ನೀರು ಹಾಕ್ತೀನಿ. ಇವಾಗ ಮುಚ್ಚಳ ಮುಚ್ಚಿಬಿಟ್ಟು 3 ವಿಸಲ್ ಬರೆಸ್ತೀನಿ. ಇವಾಗ ಒಂದು ಜಾರಿಗೆ ತೆಂಗಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಮತ್ತು ಬೇಯಿಸಿಟ್ಟಿದ್ನೆಲ್ಲ ಟೊಮೆಟೊ ಇಷ್ಟು ಹಾಕ್ಕೊಂಡು ಇವಾಗ ನೈಸಾಗಿ ರುಬ್ಕೊತೀನಿ. ಇವಾಗ ನೋಡಿ, ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇಷ್ಟು ನುಣ್ಣಗೆ ರುಬ್ಕೋಬೇಕು. ಇವಾಗ ನಾವು ಯಾವ ಪಾತ್ರೆಗೆ ಸಾರು ಮಾಡ್ತೀವಿ ಆ ಪಾತ್ರೆಗೆ ಇದನ್ನು ಹಾಕ್ತೀನಿ ನಾನು. ನೋಡಿ, ಈ ಪಾತ್ರೆಗೆ ನಾನು ಸಾರು ಮಾಡ್ತೀನಿ. ಈ ಪಾತ್ರೆಗೆ ಇವಾಗ ಇದನ್ನ ಹಾಕ್ತೀನಿ. ಸ್ವಲ್ಪ ನೀರು ಸೇರಿಸ್ತೀನಿ. ಅದು ಚೆನ್ನಾಗಿ ಖಾರ ಎಲ್ಲ ಹಸಿ ಖಾರದ ವಾಸನೆ ಹೋಗಬೇಕು, ಆ ಥರ ಕುದಿಸ್ಬೇಕು. ಅದಕ್ಕೆ ಸ್ವಲ್ಪ ನಾನು ನೀರು ಜಾಸ್ತಿ ಸೇರಿಸ್ತೀನಿ. ಇವಾಗ ಕರಿಬೇವು ಇವಾಗಲೇ ಹಾಕ್ತಾಯಿದ್ದೀನಿ ನಾನು. ನೋಡಿ, ಸಾಂಬಾರು ಪೌಡರು ಹಾಕ್ತಾಯಿದ್ದೀನಿ. ನಾನೇನೋ ಸಾಂಬಾರು ಪೌಡರ್ ನಿಮಗೆ ತೋರಿಸಿಲ್ಲ. ನಾನು ಒಂದು ಸಾರಿ ಸಾಂಬಾರು ಪೌಡರ್ ನಾನು ಮಾಡೋದು, ನಮ್ಮ ಮನೇಲಿ ನಾನು ಮಾಡೋದು ಹೇಗೆ ಅನ್ನೋದನ್ನ ನಾನು ತೋರಿಸ್ತೀನಿ. ಇದಕ್ಕೆ ನಾವು ಟೊಮೆಟೊ ಆಲ್ರೆಡಿ ಹಾಕಿದ್ದೀವಿ. ಟೊಮೆಟೊ ಹಾಕಿದರೂ ಕೂಡ ಸ್ವಲ್ಪ ಹುಣಸೆ ಹುಳಿ ಹಾಕಬೇಕು. ಹುಳಿ, ಉಪ್ಪು, ಖಾರ ಎಲ್ಲ ಚೆನ್ನಾಗಿದ್ರೇ, ಸರಿಗಿದ್ರೇ ಸಾಂಬಾರು ಚೆನ್ನಾಗಿರೋದು. ಮತ್ತು ಹಸಿ ಖಾರ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಬೇಕು.
ಆವಾಗ ಕೂಡ ಸಾಂಬಾರು ಚೆನ್ನಾಗಾಗುತ್ತೆ. ನೋಡಿ, ಹುಳಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಇವಾಗ ಇದೆಲ್ಲ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಚೆನ್ನಾಗಿ ಒಲೆ ಮೇಲೆ ಇಡ್ತೀನಿ. ಚೆನ್ನಾಗಿ ಕುದಿಸ್ತೀನಿ. ನೋಡಿ, ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಬೇಕಾಗುತ್ತೆ. ಇದು ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಬೇಕು. ಆವಾಗಲೇ ಸಾಂಬಾರು ಚೆನ್ನಾಗಾಗೋದು. ನೋಡಿ, ಇಷ್ಟು ನೀರು ಹಾಕಿದ್ದೀನಿ. ಇವಾಗ ಒಲೆ ಮೇಲೆ ಇಡ್ತೀನಿ ನಾನು. ನೋಡಿ, ಉಪ್ಪು ಮತ್ತು ಬೆಲ್ಲ ನಾನು ಇವಾಗಲೇ ಹಾಕ್ತೀನಿ. ನೋಡಿ, ಇಷ್ಟು ಬೆಲ್ಲ. ಇವಾಗ ಇದನ್ನ ಒಲೆ ಮೇಲೆ ಇಡ್ತೀನಿ. ಇವಾಗ ನೋಡಿ, ನಾನು ಎಷ್ಟು ನೀರಾಗಿ ಮಾಡಿದ್ನಲ್ವ, ಇಷ್ಟು ಗಟ್ಟಿಯಾಗಿ ಚೆನ್ನಾಗಿ ಇದು ಕುದ್ದಿದೆ. ಇದು ನೋಡಿ, ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಿದೆ. ಇವಾಗ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿದ್ನೆಲ್ಲ ಬೆಂಡೆಕಾಯಿ ಅದು ಹಾಕ್ತೀನಿ. ಬೆಂಡೆಕಾಯಿ ಜಾಸ್ತಿ ಬೇಯಬಾರ್ದು. ಇವಾಗ ಬೇಳೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಬೇಳೆ ಕೂಡ ಹಾಕ್ತೀನಿ. ಇವಾಗ ನೋಡಿ, ಬೇಳೆ ಬೆಂಡೆಕಾಯಿ ಎಲ್ಲ ಹಾಕಿದ್ದೀನಿ. ಇವಾಗ ಬೇಳೆ ಬೆಂಡೆಕಾಯಿ ಎಲ್ಲ ಖಾರದ ಜೊತೆ ಹೊಂದ್ಕೋಬೇಕು. ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಇಷ್ಟು ನೀರಾಗಿದೆ. ಸ್ವಲ್ಪ ಕುದಿಸ್ತೀನಿ, ಸ್ವಲ್ಪ ಗಟ್ಟಿಯಾಗುತ್ತೆ. ನೋಡಿ, ಇವಾಗ ನೋಡಿ ಸಾಂಬಾರು ರೆಡಿ ಆಯಿತು. ಇದಕ್ಕೆ ಇವಾಗ ನಾನು ಒಗ್ಗರಣೆ ಕೊಡ್ತೀನಿ. ಎಷ್ಟು ಮನೆ ಫುಲ್ಲು ಚೆನ್ನಾಗಿ ಗಮ್ ಅಂತ ವಾಸನೆ ಬರ್ತಾಯಿದೆ. ಯಾರಾದರೂ ಹೊರಗಡೆಯಿಂದ ಬಂದು ನಿಮ್ಮ ಮನೇಲಿ ಬೆಂಡೆಕಾಯಿ ಹುಳಿನ ಅಂತ ಕೇಳಬೇಕು. ಅಷ್ಟು ಸ್ಮೆಲ್ಲು, ಅಷ್ಟು ಚೆನ್ನಾಗಿ ಪರಿಮಳ ಬರ್ತಾಯಿದೆ. ತುಂಬ ಚೆನ್ನಾಗಿರುತ್ತೆ ಇದು. ನೀವು ಮಾಡಿ ನೋಡಿ. ನೀವು ಮಾಡಿ ನೋಡಿದ್ರೇ ಇವಾಗ ನಾನು ತೋರಿಸಿರೋ ಮೆಥಡಲ್ಲಿ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ನೋಡಿ, ಇವಾಗ 1-2 ಸ್ಪೂನ್ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಇದನ್ನು ಇವಾಗ ಎಲೆಗಳಲ್ಲಿ ಹಾಕ್ತೀನಿ. ನೋಡಿ, ಒಗ್ಗರಣೆ ಹಾಕಿದ್ದೀನಿ. ಬರೀ ಸಾಸಿವೆ ಒಗ್ಗರಣೆ ಅಷ್ಟೇ. ನಾನು ಇನ್ನೆಲ್ಲ ಸಾರಿಗೆ ಹಾಕಿದ್ದೆ. ಬೆಂಡೆಕಾಯಿ ಹುಳಿ ರೆಡಿ ಆಯಿತು. ನೋಡಿ, ಬೆಂಡೆಕಾಯಿ ಹುಳಿ ಯಾವುದೇ ಸಾಂಬಾರು ಪುಡಿ ತೊಗೊಂಡ್ರೂ ಈ ನಾನು ಮಾಡೋ ವಿಧಾನದಲ್ಲಿ ಮಾಡಿರಿ. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ರೆಡಿ ಆಯಿತು ಸಾಂಬಾರು. ನೋಡಿ, ಅನ್ನ, ಮುದ್ದೆ ಮತ್ತು ಬೆಂಡೆಕಾಯಿ ಹುಳಿ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ಅನ್ನ ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.